ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದು ಡೆಡಿಕೇಶನ್ ರೌಂಡು. ಆ ಡೆಡಿಕೇಶನ್ ಅಲ್ಲಿ ಇನ್ನೊಬ್ರನ್ನ ಫಸ್ಟ್ ನಾವು ನೆನೆಸ್ಕೊಂಡು ಇಲ್ಲಿ ಅಪ್ರಿಷಿಯೇಟ್ ಮಾಡಬೇಕು. ಅದು ಸಿದ್ದೇಗೌಡರಿಗೆ. ಯಾಕಂದ್ರೆ ಗೌಡ್ರು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅವ್ರಿಗೆ ಹುಷಾರಿರ್ಲಿಲ್ಲ, ಅವ್ರಿಗೆ ಇವಾಗಷ್ಟೇ ನಡೆಯೋಕ್ಕೂ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಇದನ್ನ ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಬೇಕು ಅಂದಾಗ ಈ ವೇದಿಕೆ ಕಲೆ ಬಗ್ಗೆ ಆತನಿಗೆ ಎಷ್ಟು ಗೌರವ ಇದೆ ಅನ್ನೋದು ನಮಗೆ ತೋರಿಸ್ಕೊಡುತ್ತೆ. ಗೌಡ್ರೆ, ಈ ಡೆಡಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಅಪ್ಪನಿಗೆ ಒಂದು ಟೈಮಲ್ಲಿ ಲಿವರ್ ಡ್ಯಾಮೇಜ್ ಆಗಿರುತ್ತೆ. ಆದ್ರೆ ಆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಅದೇ ಬ್ಲಡ್ ಗ್ರೂಪ್ ಇರುವಂತಹ ಲಿವರ್ ಬೇಕಾಗತ್ತೆ. ಎಲ್ಲೂ ಸಿಗದೆ ಇದ್ದಾಗ ತನ್ನ ಮಗಳೇ 19 ವರ್ಷ, ತುಂಬಾ ಚಿಕ್ಕ ವಯಸ್ಸು, ಒಂದು ದೊಡ್ಡ ಡಿಸಿಷನ್ ತಗೋತಾರೆ. ತಂದೆಗೇನೆ ಮರು ಜನ್ಮ ಕೊಟ್ಟು ಆ ತಂದೆಗೆ ತಾಯಿ ಆಗ್ತಾರೆ ಆ ಮಗಳು. ತನ್ನ 75% ಲಿವರ್ ಅನ್ನ ಅಪ್ಪನಿಗೋಸ್ಕರ ಅವರು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ತಾರೆ. ಈ ಆಪರೇಷನ್ ಅಲ್ಲಿ ಅಪ್ಪ ಮಗಳು ಇಬ್ಬರ ಲೈಫು ಕೂಡ ರಿಸ್ಕ್ ಅಲ್ಲಿ ಇರುತ್ತೆ. ಆದ್ರೆ ದೇವರು ಇವ್ರನ್ನೂ ಗೆಲ್ಸಿದ್ರು, ಅವರು ಗೆದ್ರು. ಸೊ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ರಕ್ಷಿತಾ ಅವರು, ಅ ಪ್ರೌಡ್ ಡಾಟರ್. ಈ ರೀತಿ ಡಿಸಿಷನ್ಸ್ ತಗೊಳ್ಳೋದಿದೆಯಲ್ಲ, ಇದು ಬಹಳ ಕಷ್ಟಕರವಾದಂತಹ ಡಿಸಿಷನ್. ಫಸ್ಟ್ ಆಫ್ ಆಲ್ ತುಂಬ ಹೆಮ್ಮೆ ಅನ್ಸುತ್ತೆ. ನಾಟ್ ಎ ಸ್ಮಾಲ್ ಥಿಂಗ್. ಫಾದರ್ ಚೆನ್ನಾಗಿದ್ದಾರೆ. ನಾನು ಅವರೇನಾ ಗೊತ್ತು. ಹೌದು, ರಕ್ಷಿತಾ ಅವರ ತಂದೆ ಗಿರೀಶ್ ಅವರು. ಅಣ್ಣನಿಗೆ ಪರಿಚಯ ಇದೆ, ಗಿರೀಶ್ ಅವರ ಪರಿಚಯ ಇದೆ. ಅಣ್ಣ ಪಕ್ಕ ಅಪ್ಪಾಜಿ ಫ್ಯಾಮಿಲಿಯ ಒಂದು ಅಭಿಮಾನಿ ಆದ್ರು. ವೆರಿ ಬಿಗ್ ಫ್ಯಾನ್ ಆಫ್ ರಾಜ್ಕುಮಾರ್ಸ್ ಫ್ಯಾಮಿಲಿ. ಪುಣ್ಯ ಮಾಡಿದ್ರೆ ಗಿರೀಶ್ ಅವರ ಹತ್ರ ಒಂದು ಮಗಳು ಪಡೆಯೋಕೆ. ನಿಜವಾಗ್ಲೂ ಯಾರು ಅಷ್ಟು ಈಸಿಯಾಗಿ ಆ ಒಂದು ಏಜಲ್ಲಿ ಸ್ಯಾಕ್ರಿಫೈಸ್ ಮಾಡಲ್ಲ. ತುಂಬ ದೊಡ್ಡತನ ಬೇಕು, ತುಂಬ ಧೈರ್ಯ ಬೇಕು, ತುಂಬ ಗುಂಡಿಗೆ ಬೇಕು ಅದಕ್ಕೆ. ಐ ಥಿಂಕ್ ರಕ್ಷಿತ್ ಅವ್ರಿಗೆ ಒಂದು ನಿಜವಾಗ್ಲೂ ಗಾಡ್ ಬ್ಲೆಸ್ ಯು ಮ್ಯಾಮ್. ಯು ಶುಡ್ ಲಿವ್ ಫಾರ್ ಮೋರ್ ದೆನ್ 100 years ಆ್ಯಂಡ್ ನಿಮ್ಮ ಜೀವನ ತುಂಬ ಚೆನ್ನಾಗಿ ಆಗಬೇಕಂದ್ರೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ನಿಜವಾಗ್ಲೂ ಫಸ್ಟ್ ಕ್ಲಾಸ್, ಫ್ಯಾಂಟಾಸ್ಟಿಕ್ ಇಟ್ ಇಸ್. ಆ್ಯಂಡ್ ಇವತ್ತು ಅದನ್ನು ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ರು ಸಿದ್ದೇಗೌಡರು. ತುಂಬ ದಿನ ಆದಮೇಲೆ ಬಂದಿರೋದು, ಹುಷಾರಿದ್ರು ಬಂದು ಒಳ್ಳೆ ಸಾಂಗ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಬ್ಯೂಟಿಫುಲ್. ಆ್ಯಂಡ್ ಬೀಶಲ್ ಬಗ್ಗೆ ಮಾತಾಡೋಂಗೆ ಇಲ್ಲ, ಫೆನಾಮಿನಲ್ ಡ್ಯಾನ್ಸರ್. ರುದ್ರನೂ ಅಷ್ಟೇ, ಆ ಫೀಲ್ ತುಂಬ ಚೆನ್ನಾಗಿ ತಗೊಂಡಿರೋ. ರುದ್ರ ತುಂಬ ಸಿಂಪಲ್ ಆಗಿದೆ ಸೆಟ್, ಆದ್ರೂ ದಟ್ ಫೀಲ್ ವಾಸ್ ವೆರಿ ಗುಡ್ ಆ್ಯಂಡ್ ಮೈಂಡ್ ಬ್ಲೋಯಿಂಗ್. ತುಂಬ ಹಾರ್ಟ್ಗೆ ಟಚ್ ಆಯ್ತಿದೆ ನಿಜವಾಗ್ಲೂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ರಚ್ಚು, ನನಗೆ ಚಿಕ್ಕ ವಯಸ್ಸಿಂದನೂ ತುಂಬ ಕನೆಕ್ಟ್ ಆಗಿರೋಂಥ 2 ಜೀವ ನನ್ನ ತಂದೆ ತಾಯಿ. ನನಗೆ ಅಲ್ಲಿ ಇದು ನೋಡಿದೆ, ತಾಯಿಯ ಪ್ರತಿರೂಪ ನನ್ನ ಮಗಳು ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ತಂದೆ ಇವಾಗ ನನ್ನ ತಾಯಿ ಅಂತಲೇ ಕರೆದು. ನಮ್ಮ ರೀಸೆಂಟಾಗಿ ಪಾಪ ಹಿ ವಾಸ್ ಹಾಸ್ಪಿಟಲೈಸ್ ಆ್ಯಂಡ್ ಹಿಂಗೇನೋ ಮಾತಾಡ್ತಿರ್ಬೇಕಾದ್ರೆ ನನ್ನ ಎದುರುಗಡೆ ಇರುವಂಥ ತಾಯಿ ನೀನೊಬ್ಳು ನನ್ನ ಜೊತೆಗೆ, ನನ್ನ ಹೆಂಡತಿ ಆದಮೇಲೆ ನಿನಗೆ ನಾನು ಇನ್ನೊಂದು ತಾಯಿ ಅಂದ ತಕ್ಷಣ ನಾನು ರೂಮ್ಗೆ ಹೋಗಿ ಹತ್ಬಿಟ್ಟೆ. ನಾನು ಆ ಮಾತು ಬರ್ಸ್ಕೊಳ್ಳೋದು ಇಲ್ಲ, ಅವ್ರ ಬಾಯಿಂದ ಬರೋದು ತುಂಬ ಕಷ್ಟ. ಎಲ್ಲರೂ ತಂದೆದಿರೋ ಅವ್ರಿಗೆ ಹೆಚ್ಚು ಅಲ್ವಾ. ನನ್ನ ತಂದೆ ನನಗೆ ಅದೊಂಥರ ಡೈಮಂಡ್ ಕ್ಯಾರೆಕ್ಟರ್ ಇರುವಂಥ ಅಪ್ಪನ. ಅಯ್ಯೋ, ತೊಗೊಂಡಿರೋಂಥ ಡಿಸಿಷನ್ ಇದೆಯಲ್ಲ, ಅದು ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ. ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ಇಷ್ಟು ಹೇಳ್ಬೋದು ನಾನು. ಮಾಸ್ಟರ್, ವಂಡರ್ಫುಲ್ ಕೊರಿಯೋಗ್ರಫಿ, ತುಂಬ ಚೆನ್ನಾಗಿ ಮಾಡಿಸಿದ್ರಿ. ಓವರ್ ಆಲ್ ಇಟ್ ವಾಸ್ ವೆರಿ ವೆರಿ ಗುಡ್ ಆ್ಯಂಡ್ ವೆರಿ ಇಮೋಷ್ನಲ್. ಥ್ಯಾಂಕ್ ಯು. ಗಿರೀಶ್ ಸರ್, ನೀವು ಹೇಳಬೇಕು, ದೇವರ ನಿರ್ಧಾರವನ್ನ ಸೋಲಿಸಿ ತಂದೆಯನ್ನ ಗೆಲ್ಲಿಸಿದಂಥ ಮಗಳು ನಿಮ್ಮ ಮಗಳು. ನಮ್ಮಪ್ಪ ಮಾತಾಡಲ್ಲ ಜಾಸ್ತಿ. ಈ ಸ್ಟೇಜ್ ಮೇಲೆ ಬರೋದು ಮಾತಾಡೋದು ಎಲ್ಲ ಮಾಡಲ್ಲ. ಎಮೋಷ್ನಲ್ ಜಾಸ್ತಿ. ನಾವಿಬ್ಬರು ಈ ಥರದ್ದೆಲ್ಲ ನೋಡಿದ್ರೆ, ಫ್ಯಾಮಿಲಿ ಆ ಥರದ್ದೆಲ್ಲ ನೋಡಿದ್ರೆ ಸ್ವಲ್ಪ ಬೇಡ ಅಂದರೂ ಅಳ್ತಾ ಇರ್ತೀವಿ. ಸೊ ಇಟ್ ವಾಸ್ ರಿಯಲಿ ಟಫ್ ಟೈಮ್ ಫಾರ್ ಅಸ್.